ಡಾಕ್ಟರ್ ರವಿ ಅವರು ಮಾತನಾಡಿದ ಮೇಲೆ ಈ ಸಾಂಸ್ಕೃತಿಕ ಪರಿಷತ್ತಿನ ಬಗ್ಗೆ ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಕಾರಣ ಮೊನ್ನೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ಒಂದು ಸಾರಿ ಮೆಲುಕಾಕಿದ್ರೆ ಅವ್ರ ಅಸೆಂಬ್ಲಿನಲ್ಲಿ ನಿಂತ್ಕೊಂಡ್ರೆ ಅವ್ರು ಮಾತನಾಡ್ತಾರೆ ಅಂದ್ರೆ ಇಡೀ ವಿಧಾನಸಭೆ ಸ್ತಬ್ಧ ಆಗುತ್ತೆ ಅನ್ನೋದನ್ನ ಇಡೀ ರಾಷ್ಟ್ರ ಜನ ನೋಡಿದ್ದಾರೆ. ಅದರಲ್ಲೂ ಏನು ನಮ್ಮ ಸ್ವಾಗತ ಈ ನಮ್ಮ ಸಂಸ್ಥೆಯಲ್ಲಿ ಮಾತನಾಡಿದ ಭಾರ್ಗವ ಅವರು ಹೇಳಿದ್ರು ಕನ್ನಡದ ಬಗ್ಗೆ. ಆದ್ರೆ ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ವ್ಯಾಕರಣದಿಂದ ಹಿಡಿದು ಅವರ ಸಂಧಿಗಳು ಹೇಳೋದು ನೋಡಿದಾಗ ಎಲ್ಲ ಕರ್ನಾಟಕ ರಾಜ್ಯದ ಜನತೆ ಚಕಿತರಾದರು ಅನ್ನೋದನ್ನು ಕೂಡ ಹೇಳಕ್ಕೆ ಬಹಳ ಸಂತೋಷವಾಗುತ್ತೆ. ಅವರು ನನ್ನೊಂದು ಮಾತು, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯರು ಮಾಡದೇ ಇರ್ತಕ್ಕಂಥ ಕೆಲಸವಿಲ್ಲ ಅಂತಕ್ಕಂಥ ಹತ್ತಿರವಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಬರೀ ರಾಜಕೀಯಕ್ಕೆ ಸೀಮಿತವಾಗಿಲ್ಲ, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಉತ್ತೇಜನವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಸಂಸ್ಥೆಯ ಉದಯ ಮತ್ತು ಇಲ್ಲಿರುವವರೆಗೂ ಹಿಡಿದು ಬಂದ ಅವರ ಒಂದು ಸಹಕಾರ ನಾನಿವತ್ತು ಜ್ಞಾಪಿಸ್ತೇನೆ. ಬಂಧುಗಳೇ, ಇವತ್ತು ಬರೀ ನಾವು ರಾಜಕೀಯದಲ್ಲಿ ಬೆಳಗ್ಗೆ ಇದ್ರೆ ಜಂಜಾಟ, ರಾಜ್ಯದ ಚಿಂತನೆ, ಹಣಕಾಸಿನ ಪರಿಸ್ಥಿತಿ, ರಾಜ್ಯದ ಉದ್ಯೋಗ ಅಭಿವೃದ್ಧಿಗೆ ಚಿಂತನೆ ಮಾಡೋದ್ರ ಜೊತೆಗೆ ಒಂದು ರಾಜ್ಯ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದು ಚುಕ್ಕಾಣಿ ಹಿಡಿದವರು ಸಾಂಸ್ಕೃತಿಕವಾಗಿ ಕ್ರೀಡಾ ಭಾವದಿಂದ ಎಲ್ಲಾ ರೀತಿಯಲ್ಲೂ ನಡೆದಾಗ ಮಾತ್ರ ಆ ರಾಜ್ಯ ಉದ್ಯಮ ರಾಜ್ಯ ಆಗತ್ತೆ ಅನ್ನೋದಕ್ಕೆ ಇಡೀ ಭಾರತದಲ್ಲಿ ಸಿದ್ದರಾಮಯ್ಯನವರು ಸಾಕ್ಷಿ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇರ್ತಕ್ಕಂಥ ಕೆಲಸಗಳು ಅನೇಕ ಇವೆ. ಅವ್ರು ಕೊಟ್ಟಂತ ಕೊಡುಗೆ ಇವತ್ತು ರವಿ ಅವರು ಹೇಳಿದ್ರು, ಏನು ನಮ್ಮ ಸಮಾಜದ ಅನೇಕ ಕಾರ್ಯಗಳಿರ್ಬೋದು. ಆದ್ರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅವ್ರು ಹೇಳಿದಾಗ ಬಹಳ ಸಂತೋಷವಾಯಿತು. 262 ಕೋಟಿ ರೂಪಾಯಿಗಳನ್ನ ಮಾಡಿ ಖರ್ಚು ಮಾಡಿ ಇವತ್ತು 100 ಎಕರೆ ಜಮೀನಿನಲ್ಲಿ ಇಡೀ ಭಾರತದಲ್ಲಿ ಅತ್ಯುತ್ತಮ ಸೈನಿಕ ಶಾಲೆ ಯಾವುದಿದೆ ಅಂದ್ರೆ ಅದು ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಅನ್ನೋದಕ್ಕೆ ಬಹಳ ಸಂತೋಷವಾಗುತ್ತೆ. ಕನಕದಾಸರ ಬಗ್ಗೆ ಅವರು ಮಾಡಿದಂತ ಕಾರ್ಯಗಳು ಕೂಡ ಇವತ್ತು ಜನಪ್ರಿಯವಾಗಿವೆ. ಆದ್ರೆ ಒಂದಂತ ಹೇಳ್ತೇನೆ, ಅವರು ಬರೀ ಕುರುಬ ಸಮಾಜಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯದ ಶೋಷಿತ ಸಮಾಜ, ಅದರಲ್ಲೂ ಎಲ್ಲಾ ವರ್ಗದ ಬಡವರಿಗೆ, ಯಾವುದೇ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಆಶಾಕಿರಣವಾಗಿ ಇವತ್ತು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ನಾವು ಬರೀ ರಾಜಕೀಯದ ವಿಷಯಗಳನ್ನೇ ಚರ್ಚೆ ಮಾಡೋದ್ರಲ್ಲಿ ಅವರನ್ನ ತೊಡಸ್ಕೊಂಡ್ವಿ. ಬರ್ತಾ ಒಂದು ಮಾತು ಹೇಳಿದ್ರು ಡಾಕ್ಟರ್ ಮಾದೇಶ್ವರ್, ನನಗೂ ಸ್ವಲ್ಪ ಚುಚ್ಚಿತು. ಏನಯ್ಯ ಸಿದ್ದರಾಮಯ್ಯನವರು ಕರ್ಕೊಂಡೋಗಿ ಒಳ್ಳೆ 300-400 ಇರ್ತಕ್ಕಂಥ ಕಾರ್ಯಕ್ರಮ ಜನ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೇರಿಸ್ತಾ ಇದೆಯಾ ಅಂದ್ರು. ಸೊ ಡಾಕ್ಟರ್ ಪರಮೇಶ್ವರ್ ಅವರ ಇದು ಜನ ಹೆಚ್ಚಿಗೆ ಸೇರೋ ಕಾರ್ಯಕ್ರಮದಿಂದ ಹೆಚ್ಚಾಗಿ ಈ ಸಮಾಜ ಬಂದಿರತಕ್ಕಂಥವರೆಲ್ಲರೂ ಕೂಡ ಸಾಹಿತಿಗಳು, ಚಿಂತಕರು ಮತ್ತು ಸಮಾಜದ ಎಲ್ಲ ವರ್ಗದ ಜನ ಕ್ರೀಮಿ ಲೇಯರ್ ಆಫ್ ಸೊಸೈಟಿ ಅಂತ ಹೇಳೋದಕ್ಕೆ ನನಗೆ ಹಿರಿಮೆ ಆಗ್ತದೆ. ಜನ ಸೇರಿಸಿ ಅದನ್ನ ಸಿದ್ದರಾಮಯ್ಯವ್ರಿಗೆ ಹೇಳಲೇಬೇಕಾಗಿಲ್ಲ. ಸಿದ್ದರಾಮಯ್ಯರು ಬರ್ತಾರೆ ಅಂದ್ರೆ ಓದ್ ಜನ ಬರ್ತಾರೆ. ಆ ಜನ ಸೇರಿಸೋದೇ ದೊಡ್ಡದಲ್ಲ. ಅದೇ ಇದೇ ತುಮಕೂರಿನಲ್ಲಿ ಅಹಿಂದ ಮಾಡಿದಂತ ಸಂದರ್ಭದಲ್ಲಿ ಅಂತ ಸಮಾವೇಶ ಮತ್ತೊಂದು ಆಗಿಲ್ಲ ಅನ್ನೋದನ್ನು ಕೂಡ ನಾನು ಜ್ಞಾಪಿಸಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈ ರೀತಿಯ ಕಾರ್ಯಗಳಲ್ಲಿ ಈಗಾಗಲೇ ಬರೀ ಪುಸ್ತಕದ ಪ್ರಕಟಣೆ ಅಲ್ಲದೆ ಮಹಿಳೆಯರಿಗಾಗಿ ಮಹಿಳೆಯ ಸಬಲೀಕರಣದ ಬಗ್ಗೆ ಕೂಡ 2 ದಿವಸದ ಸಮಾವೇಶವನ್ನು ನಾವು ಮಾಡಿದ್ವಿ. ಅದನ್ನು ಕೂಡ ಉತ್ತೇಜನ ಕೊಟ್ಟವರು ಮತ್ತು ಅದನ್ನು ನಡೆಸಿದವರು ಮಾನ್ಯ ಸಿದ್ದರಾಮಯ್ಯನವರು ಹೇಳಕ್ಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಹಿಳೆಯರ ಬಗ್ಗೆ ನಾವು ಸಿಂಪತಿ ಮಾಡ್ತೇವೆ, ಆದ್ರೆ ಸಿದ್ದರಾಮಯ್ಯನವರು ಇಂಥ ಕಾರ್ಯ ಮಾಡಿ ಅಂತ ಕೊಟ್ಟಂತ ಆ ಕಾರ್ಯ ಯಶಸ್ವಿಯಾಗಿ ರಾಜ್ಯದ ಚುನಾಯಿತ ಪ್ರತಿನಿಧಿಗಳ ಸಭೆಯನ್ನ ಇದೇ ಶ್ರೀದೇವಿ ವಿದ್ಯಾಸಂಸ್ಥೆ ಅಡಿಯಲ್ಲಿ ಪ್ರಥಮವಾಗಿ ಮಾಡಿದ ಕೀರ್ತಿ ನಮ್ಮ ಸಿದ್ದರಾಮಯ್ಯನವರಿಗೆ ಸೇರುತ್ತೆ. ನಾವೆಲ್ಲ ಸೇರಿ ಮಾಡಿದ್ವಿ ಅಂತಕ್ಕಂಥದ್ದು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ, ಇವತ್ತು ಏನು ಗ್ರಂಥಗಳೇನು ರವಿಯವರು ಹೇಳಿದ್ರು ಅದು 10 ವರ್ಷ ಹಿಡಿತು. ಡಾಕ್ಟರ್ ಇವತ್ತು ದಿವಂಗತ ಲಕ್ಕಪ್ಪ ಗೌಡರ ನೇತೃತ್ವದಲ್ಲಿ ಪ್ರಾರಂಭವಾಗಿ ರಾಜ್ಯದ ಸಾಹಿತಿಗಳ ಸಹಕಾರದಿಂದ ಮಾನ್ಯ ಕಾಂತಾ ಚಿಕ್ಕಣ್ಣವರ ಶ್ರಮದಿಂದ ಇವತ್ತು ಇಡೀ ಕರ್ನಾಟಕದ ಯಾವ ಸಮಾಜವೂ ಇಲ್ಲದೆ ಮಾಡಿದ ಕೆಲಸವನ್ನ ಈ ಸಾಂಸ್ಕೃತಿಕ ಪರಿಷತ್ ಇವತ್ತು ಮಾಡಿದ್ವಿ. ಒಂದು ಡಾಕ್ಯುಮೆಂಟ್ ಆಗಿದೆ. PhD ಮಾಡೋರಿರ್ಬೋದು, ಬೇರೆಯವ್ರಿಗಿರ್ಬೋದು, ಅದು ಇವತ್ತು ಮಾದರಿಯಾಗಿದೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷದಿಂದ ಹೇಳ್ತಾ, ನಮ್ಮ ನಡೆಯನ್ನ ಒಪ್ಪಿ ಇವತ್ತು ಈಡಿಗ ಸಮಾಜದವರು ಮಾಡ್ತಾ ಇದ್ದಾರೆ, ನೇಕಾರದ ಪದ್ಮಶಾಲಿ ಸಮಾಜದವರು ಕೂಡ ಮಾಡ್ತಾ ಇದ್ದಾರೆ. ಅವ್ರು ಬಂದು ನಮ್ಮಲ್ಲಿ ಮಾಹಿತಿಯೆಲ್ಲ ಪಡೆದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಂತೋಷ. ಯಾಕೆ ಅಂತ ಹೇಳಿದ್ರೆ ಪ್ರಥಮದಲ್ಲಿ ಹಿಂದುಳಿದ ವರ್ಗಗಳಲ್ಲಿ ದೊಡ್ಡಣ್ಣ ಯಾರಪ್ಪ ಅಂತ ಹೇಳಿದ್ರೆ ಅದು ಕುರುಬರು ಅಂತ ಹೇಳ್ತಾರೆ. ಅದು ಒಂದು ಮಾತು. ನಮ್ಮಲ್ಲಿ ಅನೇಕ ವಿಷಯಗಳು ಬರ್ತವೆ ಚರ್ಚೆಗೆ.
ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಸಿದ್ದರಾಮಯ್ಯನವರು ಒಂದು ಜಾತಿಗೆ ಸೀಮಿತ ಅಲ್ಲ. ನಾನು ಯಾಕೆ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಒಂದು ಸಮೀಕ್ಷೆ ಏನಿದೆ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸೇರೋಗಿಲ್ಲ, ಆದ್ರೂ ಕೂಡ 55% ಬಂದಿರತಕ್ಕಂಥ ವಿಷಯ ಇವತ್ತು ಚರ್ಚೆ ಆಗ್ತಾ ಇದೆ. ಅದು ಅನ್ಸೈಂಟಿಫಿಕ್ ಅನ್ನೋ ಪದ ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೂ ಆದಂತ ಎಲ್ಲಾ ಸರ್ವೆಗಳು ಕೂಡ ಸ್ಯಾಂಪಲ್ ಸರ್ವೆಗಳು. ಆದ್ರೆ ಇವತ್ತಾಗಿರ್ತಕ್ಕಂಥ ಸರ್ವೆ ಇದು ಮನೆ ಮನೆಗೆ ತೆರಳಿ 1,60,60,00,000 ಎನ್ಯುಮರೇಟರ್ಸ್ ಒಳಪಟ್ಟಿದ್ದಾರೆ. ಅದು ಡಿಸಿಗಳ ಮೂಲಕ, ಅದು ಟೀಚರ್ಸ್ ಮಾಡಿರ್ತಕ್ಕಂಥದ್ದು ಮತ್ತು ಒಬ್ಬರಿಗೆ 150 ಮನೆಯಿಂದ 250 ಮನೆಗಳನ್ನ ಗುರುತು ಮಾಡಿ ಅವ್ರ ಮೇಲೆ ಒಬ್ಬ 8 ಜನಕ್ಕೆ ಒಬ್ಬ ಸೂಪರ್ವೈಸರ್ ಹಾಕಿ ಒಂದು ಸೈಂಟಿಫಿಕ್ ಆಗಿ ಮಾಡಿರ್ತಕ್ಕಂಥ ವರದಿಯನ್ನ ಬರೀ ಮಾತಿನಲ್ಲಿ ಕೈಗೆ ವರದಿನೂ ಓದಿಲ್ಲ ಮತ್ತು ಹಿಂದುಳಿದುವಿಕೆ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬರೋದು ನಮ್ಮ ಜನಕ್ಕೆ ಒಂದೇ SC ST ಮಾತ್ರ ಅನ್ಕೊಂಡಿದ್ದಾರೆ. ಆದ್ರೆ OBCನೂ ಹಿಂದುಳಿದಲ್ಲಿ ಇದಾರೆ ಇರ್ತಕ್ಕಂಥದ್ದು ಕೂಡ ನಾವು ಮನವರಿಕೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಏನು DK ರವಿ ಅವರು ಹೇಳಿದಾಗೆ ಬಹಳ ಜನ ಇಲ್ಲಿ ಮಾತನಾಡುವಂತ ಜನ ಇದ್ದೀರಿ, ನೀವು ಬಾಯಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸಮಾಜದಿಂದ, ನಾನು ಹೇಳ್ತೀನಿ, ಒಂದು ಸಮಾಜದಿಂದ ಯಾವುದೇ ಅಭಿವೃದ್ಧಿ ಆಗಲ್ಲ, ಯಾರು ಗೆಲ್ಲಕ್ಕೂ ಆಗಲ್ಲ. ಎಲ್ಲರನ್ನು ಒಳಗೊಂಡಂತೆ ಮಾಡಿದ್ರೆ ಮಾತ್ರ ಸಾಧ್ಯ. ಆದರೆ ಅವರ ಚಿಂತನೆ ಹೇಗಿರ್ಬೇಕಪ್ಪ, ಅವರ ಚಿಂತನೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಸಮಪಾಲು ಅಂತ ಹೇಳಿದೆ, ನಾವು ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಎಲ್ಲರಿಗೂ ಬರಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಆ ವಿಷಯ ಪ್ರಸ್ತುತ ಆದ್ರೂ ಕೂಡ ಪ್ರಚಲಿತವಾಗಿರೋದ್ರಿಂದ ತಾವೆಲ್ಲ ದಯವಿಟ್ಟು ಆ ವಿಷಯದಲ್ಲಿ ಭಾಗವಹಿಸಿ ಚರ್ಚೆ ಮಾಡಬೇಕು, ಅದರಿಂದ ಜನತೆಗೆ ತಿಳಿಸಬೇಕು, ಪಬ್ಲಿಕ್ ಡೊಮೈನ್ ಆಗಬೇಕು ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ, ಏನು ಹಿಂದೆ ನಾವು ಮಾಡಿದಂತ 15 ಸಂಪುಟಗಳ ಜೊತೆಗೆ ಇವತ್ತು ನಾವು ಈ ಒಂದು 31 ಸಂಪುಟಗಳನ್ನ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ರಾಜ್ಯದ ಹೆಸರಾಂತ ಸಾಹಿತಿಗಳು ಒಂದೊಂದು ಪುಸ್ತಕಗಳನ್ನು ಕೂಡ ಬಹಳ ಶ್ರಮ ಪಟ್ಟು ಬರೆದಿದ್ದಾರೆ. ಇದು ಸಾರಸ್ವತ ಲೋಕಕ್ಕೆ ಕೊಡುಗೆ, ನಮ್ಮ ಸಮಾಜದ ಕೊಡುಗೆ ಅಂತಕ್ಕಂಥದ್ದನ್ನು ಹೇಳ್ತಾ, ಯಾವತ್ತೂ ಕೂಡ ಡಾಕ್ಯುಮೆಂಟ್ ಈಸ್ ಇಂಪಾರ್ಟೆಂಟ್. ನಾವು ಇವತ್ತು ಯಾವುದನ್ನೇ ಹೇಳಿದ್ರು ಕೂಡ ನಮ್ಗೇನಿದೆ ಹೇಳಿ ಅಂತಾರೆ. ಇದೇ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೃಷ್ಣಮೂರ್ತಿ ವರ್ಸಸ್ ಸ್ಟೇಟ್ ಆಫ್ ಇಂಡಿಯನ್ ಗವರ್ನಮೆಂಟ್ ಕೇಳಿದಂತ ಮಾತೇನಪ್ಪ ಅಂತ ಹೇಳಿದ್ರೆ, ನೀವು ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಮಾಡೋದಾದ್ರೆ, ಸವಲತ್ತು ಕೊಡೋದಾದ್ರೆ ನಿಮ್ಮ ಡೇಟಾ ಎಲ್ಲಿದೆ ಅಂತ ಕೇಳಿದೆ ಸುಪ್ರೀಂ ಕೋರ್ಟ್. ಅದು ಇವತ್ತು ನಾವು ಆ ಡೇಟಾದ ನಿಖರವಾಗಿ ಕೊಟ್ಟಂತ ಕಾರ್ಯ ಇಡೀ ಭಾರತದಲ್ಲಿ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವರ ಬದ್ಧತೆ ಮತ್ತು ಸಿದ್ದರಾಮಯ್ಯನವರ ಆಗ್ತದೆ. ಸ್ವಾಮಿ, ನಾವೆಲ್ಲ ನಿಮ್ಗೆ ಬರೀ ಕುರುಬ ಸಮಾಜ ಅಲ್ಲ, ಈ ರಾಜ್ಯದ ಶೋಷಿತ ಸಮಾಜದ ಪೂರ್ಣ ಬೆಂಬಲ ನಿಮ್ಗಿದೆ. ಇವತ್ತು ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಮಾತಾಡ್ತಾ ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಎಲ್ಲರ ಮಾತಿದೆ. ಆದ್ರೆ ಕೆಲವು ಜನ ಅದನ್ನ ಹೇಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಪೂರ್ತಿ ಪ್ರಮಾಣದ ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ. ಬಟ್ ರಾಜಕೀಯ ವಿಶ್ಲೇಷಣೆಯಲ್ಲಿ ಅದು ಬರಲಿ, ಪಬ್ಲಿಕ್ ಡೊಮೇನ್ ಆಗಿದೆ. ಇವತ್ತೇ ಅಲ್ಲ, ಮಿಲ್ಲರ್ ಆಯೋಗ ಬಂದಂತ ಸಂದರ್ಭದಿಂದನೂ ಕೂಡ ವಿರೋಧಗಳು ವ್ಯಕ್ತವಾಗಿದೆ. ಆವನೂರು ಕಮಿಷನ್ ಬಂದಂತ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅರ್ಧಾಕಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನೋದನ್ನ ನಾವ್ಯಾರು ಮರೆಯುವಂಗಿಲ್ಲ. ಚಿದಪ್ಪ ರೆಡ್ಡಿ ಆಯೋಗ ಬಂದಂತ ಸಂದರ್ಭದಲ್ಲಿ ಬೃಹತ್ ಕಾರ್ಯ ಒಂದು ವಿರೋಧ ವ್ಯಕ್ತ ಆಯಿತು. ಆದ್ರೂ ಕೂಡ ಯಾವ ಜಾತಿಗೂ ಕೂಡ ಅನ್ಯಾಯ ಆಗಿಲ್ಲ, ಎಲ್ಲ ವರ್ಗಕ್ಕೂ ಮೀಸಲಾತಿ ಸಿಕ್ಕಿದೆ. ಅದನ್ನೇ ಯಾವಾಗಲೂ ಸಿದ್ದರಾಮಯ್ಯನವರು ಹೇಳ್ತಾರೆ. ಏನು ಇವತ್ತು ನಮ್ಮ ರಾಷ್ಟ್ರದಲ್ಲಿ ಮೀಸಲಾತಿ 50% ಮೇಲೆ ಇರಬಾರ್ದು ಅಂತ ಹೇಳ್ತಾರೋ ಅದು ಸರಿಯಲ್ಲ. ಅದು ಇರಬಾರ್ದು, ಅದನ್ನು ಹೆಚ್ಚು ಮಾಡಬೇಕು. 74% 75% ಆಗಬೇಕು. ಯಾಕೆ ಅಂತ ಹೇಳಿದ್ರೆ 9th ಶೆಡ್ಯೂಲ್ ನಲ್ಲಿ ತಮಿಳುನಾಡು ಮತ್ತು ಜಾರ್ಖಂಡ್ ನಲ್ಲಿ ಹೆಚ್ಚಿರ್ತಕ್ಕಂಥದ್ದು ಕೂಡ ಈ ರಾಷ್ಟ್ರದಲ್ಲಿ ಆಗಿದೆ. ಆ ಅಡಿಯಲ್ಲಿ ನಾವು ಕೂಡ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು 50% ಹೇಳ್ತಾ EWS ಗೆ 10% ಕೊಟ್ಟದ್ರೆ ಜಾಸ್ತಿ ಮಾಡಿದ್ದಾರೆ. ಮತ್ತು ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ 18% ಇದ್ದ SC ST ನ 24 ಮಾಡಿ ಅದರಲ್ಲೂ ರೈಸ್ ಆಗಿದೆ. ಈ ಎಕ್ಸಿಡ್ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತಿನ ಸಮೀಕ್ಷೆ ನಾವು 52% ಬ್ಯಾಕ್ವರ್ಡ್ ಕ್ಲಾಸ್ ಅವರು ಇದ್ರೂ ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು 32%. ಅದಕ್ಕಾಗಿ ನಾವು ಅದನ್ನು ಕೂಡ ಚರ್ಚೆ ಮಾಡಬೇಕು, ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ, ಇವತ್ತು ನಿಜವಾಗಿ ಬಹಳ ಸಂತೋಷವಾಯಿತು. ಇಂತಹ ಒಂದು ಸಮಯದಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದು
ನಿಮ್ಮ ಜೊತೆಯಲ್ಲಿ ಕಲೆತು ನಿಮ್ಮ ಕೆಲಸ ಮಾತನ್ನು ನಾವು ಕೇಳುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಕ್ಕಾಗಿ ಮತ್ತು ನಮ್ಮೆಲ್ಲಾ ಕಾರ್ಯಗಳಿಗೆ ಸಹಕಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ವಂದಿಸಿ, ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಡಾಕ್ಟರ್ ಹುಲಿನಾಯ್ಕರವರು ಇದೇ ಮೊದಲಲ್ಲ, ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಮಗೆ ಆಹ್ವಾನ ಕೊಟ್ಟಿದ್ದಾರೆ, ಇಲ್ಲಿ ನಡೆಸಿದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ ಅವರು ಈ ಸಂಸ್ಥೆ ಬೆಳೆಯೋದಕ್ಕೆ ಅವ್ರದ್ದು ಮೆಡಿಕಲ್ ಕಾಲೇಜ್ ಇದ್ದು, ಇಂಜಿನಿಯರಿಂಗ್ ಕಾಲೇಜ್ ಇದ್ರೂ ಕೂಡ ಶ್ರೀದೇವಿ ಕಾಲೇಜು ಒಂದು ನೆಡಿರಿ ಸಂಸ್ಥೆ ಇರ್ತಕ್ಕಂಥ ಉತ್ತೇಜನಕಾರಿ ಸಹಾಯವನ್ನು ಮಾಡೋದಕ್ಕೆ ಅವ್ರಿಗೂ ಕೂಡ ಧನ್ಯವಾದವನ್ನ ಹೇಳಿ, ಯಾಕೆಂದ್ರೆ ಇನ್ಸ್ಟಿಟ್ಯೂಷನ್ ಜಲಸಿ ಇರುತ್ತೆ, ಆದ್ರೆ ವಿಶಾಲ ಹೃದಯ ವಿಶಾಲತೆ ಇರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ನಾನು ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜ್ಯಾದ್ಯಂತ ಬಂದಿರತಕ್ಕಂಥ ಅನೇಕ ಸಾಹಿತಿಗಳಿಗೆ, PhD ಮಾಡತಕ್ಕಂಥ ಪ್ರೊಫೆಸರ್ಗಳಿಗೆ ಮತ್ತು ಚಿಂತಕರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ಹೆಚ್ಚಿಗೆ ಮಾತನಾಡದೆ ಈ ಕಾರ್ಯಕ್ರಮ ಮೊನ್ನೆ ಸಿದ್ದರಾಮಯ್ಯನವರು ನಡೆಸಿಕೊಡಬೇಕು ಮತ್ತು ಮುಂದಿನ ದಿನಮಾನದಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಹಾಕೊಂಡಿದ್ದೇವೆ. ನಮ್ಮ ಇದೇ ರೀತಿ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನರ ಆಗಿಂದಾಗೆ ಸಮಾವೇಶಗಳು ಮಾಡ್ತೇವೆ. ಸಮಾವೇಶದ ಜನತೆ ಎಷ್ಟು ಜನ ಇದ್ದಾರೆ ಅನ್ನೋದಕ್ಕಿಂತ ಸಮಾವೇಶದಲ್ಲಿ ಭಾಗವಹಿಸಿದವರ ಚಿಂತಕರ ಪರಿಸ್ಥಿತಿ, ಅವರ ಸಂಖ್ಯೆಗಿಂತ ಅವರ ಮುಖ್ಯ ಅವ್ರು ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರದ ಪ್ರತಿನಿಧಿಸುವಂತ ಕಾರ್ಯ ಆಗಲಿ ಅಂತಕ್ಕಂಥದ್ದನ್ನ ಹೇಳಿ, ಹಿಂದೆ ಒಂದ್ಸರಿ ಬರೀ PhD ಮಾಡೋರಿಗೆ ಮಾಡಿದ್ವಿ, ಅದು ಕೂಡ 300 ಜನ ಸಮಾಜದ PhD ಅವರು ಸಿಕ್ಕಿದರು. ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಇನ್ನೊಂದು ಉತ್ತಮವಾದ ಕೆಲಸ ಅಂತ ಹೇಳಿದ್ರೆ ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಸಂಸ್ಥೆಗಳನ್ನು ಮಾಡಿದ್ದಾರೆ. ಆ ಅಧ್ಯಯನ ಸಂಸ್ಥೆಗಳು ಕೂಡ ಹೆಚ್ಚು ಜನ PhD ನಮ್ಮ ಯುವಕರ ಮುಂದೆ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.